ವಾಸು ಮೊದಲು ಫೋನ್ ಮಾಡಿದ್ದಾನೆ, ದೇವಕಿ ಹೆಸರಲ್ಲಿ ಮೆಸೇಜ್ ಕಳಿಸಿದ್ದಾನೆ. ಎರಡು ಫೋನ್ ಒಬ್ಬರ ಹತ್ರ ಇದ್ರೆ ತಾನೆ ಈ ಥರ ಮಾಡೋಕ್ಕಾಗೋದು. ಹಾಗಾದ್ರೆ ದೇವಕಿ ಬದುಕಿಲ್ಲ ಅಂತೀರಾ? ಅದು ನನ್ನ ಸಂಶಯ. ಸುಳ್ಳಾದ ನನಗೂ ಸಂತೋಷ. ದೇವಕಿ ಏನಾಯ್ತು? ನೋಡಿ, ನಿಜವಾಗ್ಲೂ ಹುಷಾರಿಲ್ವಾ? ನಾನಿದೆಲ್ಲ ಸುಳ್ಳು ಅನ್ಕೊಂಡೆ. ನನ್ನನ್ನು ಕರೆಸ್ಕೊಳ್ಳೋದಕ್ಕೆ ಹೀಗೆಲ್ಲ ನಾಟಕ ಆಡ್ತಿದ್ದಾನೆ ಅಂತ ಅನ್ಕೊಂಡೆ. ರಘು, ಇದಕ್ಕೆ ಏನಾದ್ರೂ ಮಾಡಲೇಬೇಕು. ಮಗು ವಿಷಯ. ಮಳೆಗಾಲ ಬೇರೆ, ಮಗುನ ಸರಿಯಾಗಿ ನೋಡ್ಕೊಳ್ಳೋದಕ್ಕೂ ಗೊತ್ತಿಲ್ಲ ಅವನ್ಗೆ. ರಘು, ಈಗಲೂ ಕಾಲ ಮಿಂಚಿಲ್ಲ. ವಾಸುನ ಹುಡ್ಕಣ, ಮಗು ಸಿಗತ್ತೆ. ಎಲ್ಲಿದ್ದಾರೆ ಅಂತ ಹುಡುಕೋದು ಯಶು? ಹಾಸ್ಪಿಟ್ಲಿಗೆ ಹೋದ್ರೆ ಅಡ್ರೆಸ್ ಸಿಗ್ಬೋದು ರಘು. ಯಶು, ಆ ಕೆಲಸನ ನಾವು ಇಲ್ಲೇ ಮಾಡ್ಬೋದು. ದೇವಕ್ಕೆ ಹಾಸ್ಪಿಟಲ್ ಬಿಲ್ ಕಳಿಸಿದಾರಲ್ಲ, ಅದರಲ್ಲಿ ಫೋನ್ ನಂಬರ್ ಇದೆ ನೋಡಿ. ಹಲೋ, ಸಂಜೀವಿನಿ ಹಾಸ್ಪಿಟಲ್. ಹಾಂ, ಕೃಷ್ಣ ಅಂತ ಒಂದು ಮಗು ಅಡ್ಮಿಟ್ ಆಗಿತ್ತಲ್ಲ. ಒಂದು ನಿಮಿಷ. ಹೇಳಿ. ತಂದೆ ಹೆಸರು ವಾಸು ಅಂತ. ಹೌದು, ನಿನ್ನೆನೇ ಡಿಸ್ಚಾರ್ಜ್ ಆಗಿದೆಯಲ್ಲ. ವಾಸು ಅಡ್ರೆಸ್ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಒಂದು ನಿಮಿಷ. ಬಸವೇಶ್ವರ ನಗರ್, 3rd ಮೇನ್, 3rd ಬ್ಲಾಕ್, ಸ್ವಿಮ್ಮಿಂಗ್ ಪೂಲ್ ರೋಡ್, ಮಹಾಲಕ್ಷ್ಮಿ ಲೇಔಟ್, ಬ್ಯಾಂಗ್ಳೂರ್. ಏನಂದ್ರು ರಘು? ಅವನು ನಮ್ಮನೆ ಅಡ್ರೆಸ್ಸೇ ಕೊಟ್ಟಿದ್ದಾನೆ. ವಿದ್ಯಾಧರಿದ್ದಾರಲ್ಲ, ಆ ಮನೆಯದು.
ಎಲ್ಲ ಈ ಥರ ಅರ್ಥ ಅವಿನಾಶ್ ಬನ್ನಿ ಬನ್ನಿ ಸರ್ ತಗೊಳ್ಳಿ ಸ್ವೀಟ್. ಬನ್ನಿ ಇವತ್ತು ಮನೇಲಿ ಇಷ್ಟೊಂದು ಸಂಭ್ರಮ, ತಗೋರಿ. ಎಲ್ಲರ ಮುಖದಲ್ಲೂ ಖುಷಿ ಛಾಯೆ ಕಾಣಿಸ್ತಾ ಇದೆ. ಬಾವ, ನಮ್ಮ ಮನೇಲಿ ಸಂಭ್ರಮ ಅಂದರೆ ಇನ್ನೇನಿರುತ್ತೆ ಹೇಳಿ, ಒಂದು ಕಳ್ದೋಗಿರೋರು ಸಿಕ್ಕಿರ್ತಾರೆ, ಇಲ್ಲ ಅಂದರೆ ನೆನ್ನೆ ದುಃಖ ಸ್ವಲ್ಪ ಕಡಿಮೆ ಆಗಿರುತ್ತೆ. ಈ ಸಾಂಬಾರಿಗೆ ಸ್ವಲ್ಪ ಉಪ್ಪು ಹುಳಿ ಖಾರ ಹೆಚ್ಚು ಕಡಿಮೆ ಆಗುತ್ತಲ್ಲ ಹಾಗೆ. ದೇವ್ಗೆ ಸಿಕ್ಕದ್ಲ? ಮೆಸೇಜ್ ಬಂದಿದೆ ಕಣೆ, ಗಾಬರಿ ಆಗಬೇಡಿ, ನನ್ನ ಹುಡುಕ್ಬೇಡಿ ಅಂತ. ನೋಡಿದ್ರ ಅವಿನಾಶ್, ನಾನು ನಿಮ್ಗೆ ಹೇಳಿರ್ಲಿಲ್ವಾ ದೇವ್ಕಿ ಬದುಕಿರ್ತಾಳೆ ಅಂತ? ಯಾಕೆ ಇನ್ನೂ ಸಂಶಯನಾ? ಹೌದು ವಿದ್ಯಾಧರ್, ನಿನ್ನೆ ರಾತ್ರಿ ವಾಸು ನನಗೆ ಫೋನ್ ಮಾಡಿದ್ದ. ದೇವ್ಕಿ ಅವನಿಗೆ ಮೆಸೇಜ್ ಮಾಡಿದ್ಲಂತೆ, ಅದನ್ನು ನನಗೆ ಫಾರ್ವರ್ಡ್ ಮಾಡಿದ್ದ. ಅಬ್ಬಾ, ಸದ್ಯ ಎರಡೂ ಕಡೆ ವಿಷಯ ಕನ್ಫರ್ಮ್ ಆದಾಗ ಆಯ್ತಲ್ಲ. ಇಲ್ಲ, ದೇವ್ಕಿ ಮೊಬೈಲ್ ಈಗ ವಾಸು ಹತ್ರನೇ ಇದ್ದರೆ, ದೇವ್ಕಿ ಬಟ್ಟೆ ಬರೆ ಬ್ಯಾಗು ಎಲ್ಲ ತನ್ನ ಬಿಟ್ಟು ಹೋಗಿದ್ದೀನಿ ಅಂತ ತಾನೇ ವಾಸು ಹೇಳಿದ್ದು. ಅದೇ ರೀತಿ ಮೊಬೈಲ್ನೂ ಬಿಟ್ಟು ಹೋಗಿರ್ಬೋದು. ವಾಸು ತನ್ನ ಮೊಬೈಲ್ಗೆ ಅವಳ ಮೊಬೈಲಿಂದ ಮೆಸೇಜ್ ಕಳಿಸ್ಕೊಂಡಿದ್ದಾನೆ, ನನಗೆ ಅದನ್ನ ಫಾರ್ವರ್ಡ್ ಮಾಡಿದ್ದಾನೆ ಪ್ರೂಫ್ಗೆ. ನಿಮಗೂ ಒಂದು ಕಳಿಸ್ತಾನೆ, ದೇವ್ಕಿ ಕಳಿಸಿದ್ದು ಅಂತ ತಿಳಿಲಿ ಅಂತ. ಇದೆಲ್ಲ ಕ್ರಿಮಿನಲ್ಗಳು ಮಾಡೋ ಗಿಮಿಕ್ಕು. ಇಲ್ಲ ಅವಿನಾಶ್, ಹಾಗೆಲ್ಲ ಆಗಿರಲ್ಲ ಅಲ್ವಾ? ಹೌದು ಅವಿನಾಶ್, ವಾಸು ಆ ಲೆವೆಲ್ಗೆ ಹೋಗಿರ್ಲಿಕ್ಕಿಲ್ಲ. ನನಗೆ ನಂಬೋಕ್ಕಾಗ್ತಾ ಇಲ್ಲ. ಇಲ್ಲ ಮಾವ, ವಾಸು ಮನಸ್ಥಿತಿನೇ ಆಗಿದೆ. ಅವ್ನು ಯಾವ ಹಂತ ಬೇಕಾದ್ರೂ ತಲುಪ್ತಾನೆ. ದೇವ್ಕಿ ಸಾಯದೇ ಇರ್ಬೋದು, ಆದರೆ ಅವನ ಜೊತೆಗಂತೂ ಇರೋದಿಲ್ಲ. ಅದು ಬೇರೆ ಅವನನ್ನು ಕಾಡ್ತಾ ಇರುತ್ತೆ. ಅದು ಅಲ್ಲದೆ ಮಗು ಬೇರೆ ಅವನ ಜೊತೆ ಇದೆ. ಅದನ್ನು ಕಾಪಾಡ್ಕೋಬೇಕು, ಆ ಮಗುಗೋಸ್ಕರ ತಾನೂ ಉಳ್ಕೋಬೇಕು ಅನ್ನೋ ಕಾಳಜಿ ಇರುತ್ತೆ. ಹೀಗಾಗಿ ತಾನು ಯಾವ ಮಟ್ಟಕ್ಕಾದರೂ ಹೋಗಿ ಹೋರಾಡಬೇಕು ಅನ್ನೋ ಮನಸ್ಥಿತಿ ಉಂಟಾಗಿರುತ್ತೆ. ಈಗೆಲ್ಲ ಮಗು ಬಗ್ಗೆ ಅಷ್ಟೊಂದು ಕಠೋರ ನಿರ್ಧಾರ ತಗೋಬಾರ್ದಾಗಿತ್ತು. ಯಾಕೆ ನಾವು ಕೆಲಸ ಕಳ್ಕೊಂಡು ಜೈಲು ಸೇರ್ಬೇಕಾಗಿತ್ತ? ಇಲ್ಲ ಮಾವ, ಇವತ್ತೆಲ್ಲ ನಾಳೆ ಆ ಮಗು ರಘು ಮನೆ ಸೇರಿಕೊಳ್ಳೇಬೇಕು. ಈಗಲೇ ಆ ಮಗು ರಘು ಮನೆ ಸೇರಿಕೊಂಡ್ರೆ ಈಗ ನಡೀತಾ ಇರೋ ರಣರಂಗಕ್ಕೆ ಒಂದು ಅಂತ್ಯ ಕಾಣುತ್ತೆ ಅಂತ ಈ ನಿರ್ಧಾರಕ್ಕೆ ಬಂದ್ವಿ. ವಾಸುದೇವಕಿ ಸ್ವಲ್ಪ ಸಹಕಾರ ಕೊಡೋ ಮನಸ್ಸು ಮಾಡಿದ್ರು ಈ ರಗಳೆ ಎಲ್ಲ ನಡೀತಾನೆ ಇರಲಿಲ್ಲ. ಹಲೋ, ಓಕೆ. ಎರಡೂ ಮೊಬೈಲು ಒಂದೇ ಟವರ್ ನೆಟ್ವರ್ಕಲ್ಲಿ ಇದೆಯಂತೆ. ಅಂದರೆ ಒಂದೇ ಏರಿಯಾದಲ್ಲಿದೆ, ಒಂದೇ ಮನೇಲಿದ್ದರೂ ಇರ್ಬೋದು. ಹಾಗಾದರೆ ಇಬ್ಬರು ಒಂದೇ ಮನೇಲಿ ಇರ್ಬೋದಾ? ಒಂದೇ ಮನೇಲಿದ್ದರೆ ದೇವಕಿ ವಾಸುಗೆ ಮೆಸೇಜ್ ಮಾಡೋ ಅಗತ್ಯ ಏನಿರುತ್ತೆ ಹೇಳಿ? ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಹಾಗೆ ಮಾಡಿರ್ಬೋದು. ನನ್ನನ್ನು ಹುಡುಕ್ಬೇಡಿ ಅಂತ ದೇವ್ಕಿ ಮೆಸೇಜ್ ಕಳಿಸಿರೋದು ನೋಡಿದ್ರೆ ಇದು ವಾಸುದೇ ಕೆಲಸ. ಸರಿ, ಇವತ್ತಿಂದ ಇನ್ವೆಸ್ಟಿಗೇಷನ್ ನಾನು ಇನ್ನೂ ಬಿಗಿ ಮಾಡ್ತೀನಿ. ನಾನಿನ್ನು ಬರ್ತೀನಿ. ವಿದ್ಯಾಧರ್, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಏನಾದ್ರು ಕ್ಲೂ ಸಿಕ್ಕಿದ್ರೆ ನನಗೆ ಫೋನ್ ಮಾಡಿ. ನಾವು ಬರ್ತೀನಿ. ಹಲೋ ಅವಿನಾಶ್, ಮಗು ವಾಸು ಹತ್ರ ಇದೆಯಂತೆ. ಮಗು ಹುಷಾರಿಲ್ವಂತೆ. ನೀವೀಗ ವಾಸುನ ಹೇಗಾದರೂ ಪತ್ತೆ ಮಾಡಿ ಮಗುನ ತಗೊಳ್ದೇ ಇದ್ರೆ ಮಗುಗೆ ಏನಾದರೂ ಅಪಾಯ ಆದರೂ ಆಗ್ಬೋದು. ಪ್ಲೀಸ್ ಇದೊಂದು ಸಹಾಯ ಮಾಡ್ತೀರಾ? ಈಗ ಎಲ್ಲಿದೆಯಾ ದೇವಕಿ?
ವಾಸುವಿಂದ ಪಡ್ಕೊಳ್ಳಿ ಅಂತ ಹೇಳಿದ್ಲು. ಸದ್ಯ ಅವಳು ಸೇಫ್ ಆಗಿದ್ದಾಳಲ್ಲ. ನಾನಿದ್ದೀನಲ್ಲ, ಮಗುನ ಹೇಗಾದರೂ ಮಾಡಿ ಪತ್ತೆ ಮಾಡೇ ಮಾಡ್ತೀನಿ. ದೇವಕಿನೇ ಫೋನ್ ಮಾಡಿರೋದ್ರಿಂದ ಅವಳು ಹೆಲ್ಪ್ ತೊಗೊಂಡು ವಾಸನ ಹಿಡಿಬೋದು. ಸದ್ಯ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ದೇವಕಿ, ಒಂದು ನಿಮಿಷ, ಫೋನ್ ಕಟ್ ಮಾಡಬೇಡ. ಮಗುನ ಪಡೆಯೋಕ್ಕೆ ನಿನ್ನ ಸಹಾಯ ಬೇಕು. ಈಗ ನೀನು ಎಲ್ಲಿದೆಯಾ? ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ಅವಿನಾಶ್. ನಮ್ಮ ಮಗುನ ರಘು ಯಶೋದಾಗೆ ಒಪ್ಸೋದೇ ಮುಖ್ಯ. ಮನೇಲಿ ನಮ್ಮೆಲ್ಲರ ನಿರ್ಧಾರ ಕೂಡ ಅದೇ ಆಗಿತ್ತು. ಅಷ್ಟಾದರೆ ಸಾಕು. ಮಗು ಬಗ್ಗೆ ಏನಾದರೂ ವಿಷಯ ತಿಳಿಸೋದಿದ್ರೆ ಯಶೋದಾಗೆ ಫೋನ್ ಮಾಡಿ ತಿಳಿಸಿ. ನನಗೆ ತಿಳಿಸೋ ಅಗತ್ಯ ಇಲ್ಲ, ತಿಳ್ಕೊಳ್ಳೋ ಆಸೆನೂ ಇಲ್ಲ. ಮಗುನ ಕೊಡೋ ಕೆಲಸ ಆದರೆ ಸಾಕು. ಹಾಗಾದರೆ ಯಶೋಧ ಸಂಪರ್ಕದಲ್ಲಿ ಏನಾದರೂ ಇದ್ದಾಳೆ ಇವಳು? ನಾನು ವಿಚಾರಿಸ್ತೀನಿ. ಮತ್ತೆ ಫೋನ್ ಆಫ್ ಮಾಡಿದ್ರ? ದೇವ್ಕಿ, ನೀವು ಈ ರೀತಿ ಚಿಪ್ಪೊಳಗೆ ಅಡಗು ಕೂತ್ರೆ ಮಗು ವಿಷಯ ಆಗಲಿ ಬೇರೆ ವಿಷಯ ಆಗಲಿ ಹೇಗೆ ಗೊತ್ತಾಗತ್ತೆ? ನೀವು ಫೋನ್ ತೆಗಿತಿದ್ರೆ ಮೆಸೇಜ್ ಆದರೂ ಕಳಿಸ್ತಾರೆ, ಆಫ್ ಮಾಡಿದ್ರೆ ಅದೂ ಇಲ್ಲ. ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಯಶೋಧ. ಅವಿನಾಶ್ಗೆ ಫೋನ್ ಮಾಡಿ ಹೇಳಿದ್ದೀನಿ, ನನ್ನ ಬಗ್ಗೆ ಏನೇ ಹೇಳೋದಿದ್ರು ಯಶೋದಾಗೆ ತಿಳಿಸಿ ಅಂತ. ಹಾಗಲ್ಲ ದೇವಕಿ, ಮನೆಯವರು ಮಾತಾದರೆ ಅವಿನಾಶ್ ಹೇಳ್ಬೋದು. ಅಕಸ್ಮಾತ್ ವಾಸುಗೆ ನಿಮ್ಮ ಹತ್ರನೇ ಏನೋ ಹೇಳಬೇಕು ಅಂತ ಇರುತ್ತೆ, ಅವಾಗ ಏನು ಮಾಡ್ತೀರಾ? ಕೆಲವು ಪರ್ಸನಲ್ ವಿಚಾರಗಳನ್ನು ಬೇರೆಯವ್ರ ಹತ್ರ ಹೇಳೋಕ್ಕಾಗಲ್ಲ, ನಿಮ್ಮ ಹತ್ರನೇ ಹೇಳಬೇಕು ಅಂತ ಇರುತ್ತೆ. ನಮ್ಮಿಬ್ಬರ ಮಧ್ಯೆ ಇರೋದು ಮಗುನ ನಿಮ್ಗೆ ಒಪ್ಸೋ ವಿಚಾರ ಮಾತ್ರ ಯಶೋಧ. ಅದನ್ನು ಬಿಟ್ಟರೆ ಬೇರೆ ಯಾವ ಪರ್ಸ್ನಲ್ ವಿಚಾರನೂ ಉಳಿದಿಲ್ಲ. ಅರೆ ಅವಿನಾಶ್, ಬರ. ಹೇಗಿದೆ ರಘು? ಅಂದಾಗೆ ನಿಂಗೊಂದು ಗುಡ್ ನ್ಯೂಸ್ ಅಪ್ಪ. ದೇವ್ಗೆ ಫೋನ್ ಮಾಡಿದ್ವಿ. ಹೌದಾ? ಸದ್ಯ ಅವಳು ಬದುಕಿರೋದು ಖಾತ್ರಿ ಆಯಿತು. ಹಾಗಾದರೆ ನಮಗೆ ಮಗು ಸಿಗೋದು ಕನ್ಫರ್ಮ್ ಆಯಿತು. ಇಲ್ಲ ಯಶೋದ, ಮಗು ವಾಸು ಹತ್ರ ಇದೆ ಅಲ್ವಾ. ದೇವ್ಕಿ ಬದುಕಿರೋದು ತಿಳಿದು ನಮಗೆಲ್ಲ ತುಂಬ ಸಂತೋಷ ಆಯಿತು. ವಿದ್ಯಾಧರ ಮನೇಲಿ ಇವತ್ತೇ ನಾನು ನಗು ಕಂಡಿದ್ದು. ಹಳೆ ಬೀಡ್ನವ್ರಿಗೆ ವಿಷಯ ಗೊತ್ತಿತ್ತಾ? ಅವ್ರಿಗೂ ಗೊತ್ತಾಗಿದೆ. ದೇವಕಿ ನಾಪತ್ತೆ ಆಗಿದ್ದಾಳೆ ಅಂತ ತಿಳಿದು ಅವರ ಅಪ್ಪ ಅಮ್ಮ ತುಂಬ ಗೋಳಾಡಿದ್ರಂತೆ.
ದೊಡ್ಡಪ್ಪ ನಾರಾಯಣ ಅವ್ರು ಇಲ್ಲಿಗೆ ಬಂದಿದ್ದರು. ಅವ್ರಿಗೆ ಸಮಾಧಾನ ಮಾಡಿ ಇವತ್ತು ಹಳೆ ಬಿಡು ಕಳಿಸಿದ್ವಿ. ಹಾಗಾದರೆ ದೇವ್ಕಿ ಎಲ್ಲಿದ್ದಾಳೆ ಅಂತ ಹೇಗೆ ಗೊತ್ತಾಗತ್ತೆ? ರಘು, ಆ್ಯಕ್ಚುಲಾಗಿ ನಾನು ಬಂದಿದ್ದು ಅದನ್ನ ಹೇಳೋಕ್ಕೆ ಅಂತಲೇ. ದೇವ್ಕಿ ಏನಾದ್ರು ವಿಷಯ ಇದ್ದರೆ ನಿಮಗೆ ಹೇಳಕ್ಕೆ ಹೇಳಿದ್ದಾಳೆ. ಅವಳು ನಿಮಗೂ ಫೋನ್ ಮಾಡ್ಬೋದು. ಹಾಗೇನಾದರೂ ಫೋನ್ ಮಾಡಿದ್ರೆ ನಂಗೆ ವಿಷಯ ತಿಳಿಸಿ. ಯಾಕೆಂದರೆ ವಾಸು ಬಗ್ಗೆ ಅವಳೇನೋ ಸುಳಿವು ಕೊಡ್ಬೋದು. ಹಾಗೇನಾದರೂ ಸುಳಿವು ಕೊಟ್ಟರೆ ವಾಸು ಹಿಡಿಯೋಕ್ಕೆ ಸಹಾಯ ಆಗುತ್ತೆ. ಒಂದು ನಿಮಿಷ. ಆವಾಗಲೇ ಆನ್ ಇತ್ತು, ಆಮೇಲೆ ಸ್ವಿಚ್ ಆಫ್ ಆಯಿತು, ಈಗ ನಾಟ್ ರೀಚಬಲ್. ಏನು ಕಣ್ಣು ಮುಚ್ಚಾಲೆ ಹಾಕೋನೋ ಗೊತ್ತಿಲ್ಲ. ಸರಿ ರಘು, ನಾನು ಬರ್ತೇನೆ. ಬೈ ದ ವೇ, ನೀವೀಗ ಸಹಕಾರ ಕೊಟ್ಟರೆ ಎಲ್ಲ ಕೆಲಸ ಸರಾಗವಾಗುತ್ತೆ, ಮಗುನೂ ಸಿಗುತ್ತೆ. ಓಕೆ, ನಾನು ಬರ್ತೇನೆ. ಹ್ಞೂ